ಕೃಷ್ಣನ ಮಕುಟಕ್ಕೆ ಕಿರೀಟ, ಸಂಗೀತ ಸುದೆ, ಬೆಂಕಿ ಇಲ್ಲದೆ ಬಗೆ ಬಗೆಯ ಲಡ್ಡು ತಯಾರಿ, ಕಣ್ಣಿಗೆ ಬಟ್ಟೆ ಕಟ್ಟಿ ಆಡಿದ ಮಡಿಕೆ ಒಡೆಯುವ ಆಟ, ತಮ್ಮ ಕೃಷ್ಣ ವೇಷಧಾರಿ ಮುದ್ದು ಮಕ್ಕಳೊಂದಿಗೆ ಸಿಬ್ಬಂದಿಗಳ ಸಂತಸ, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾದದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಉದಯವಾಣಿ ಕಚೇರಿಯಲ್ಲಿ ಸಿಬ್ಬಂದಿಗಳಿಗಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ. ಈ ಸಂಭ್ರಮದ ಸ್ಪರ್ಧೆಯ ಝಲಕ್ ಹಾಗೆ ಯಾವ ಸ್ಪರ್ಧೆಯಲ್ಲಿ ಯಾರು ಗೆದ್ರು ಅನ್ನೋದನ್ನ ನೀವೇ ನೋಡಿ. ನಿಮ್ಗೆಲ್ಲ ಗೊತ್ತೇ ಇದೆ, ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ನ ಪ್ರಾಯೋಜಿತದಲ್ಲಿ ನಾವು ಪ್ರತಿ ವರ್ಷ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ಅನೇಕ ಹಬ್ಬಗಳ ಆಚರಣೆಯನ್ನ ಇಲ್ಲಿ ಮಾಡ್ತಾನೆ ಬಂದಿದ್ದೀವಿ. ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲಾ ಹಬ್ಬಗಳಿಗೂ ಕೂಡ ಅದರದ್ದೇ ಆದ ಒಂದು ಸ್ಥಾನ ಇದೆ. ಅದರ ಉಡುಪಿಗೆ ಬಂದ್ರೆ ನಮ್ಮ ಕೊಡವಿಗೊಡೆಯ ಶ್ರೀಕೃಷ್ಣನಿಗೆ ದ್ವಾರಕೆಯೊಟ್ಟಿಗೆ ಯಾವ ರೀತಿ ನಂಟಿದೆ, ಅದೇ ರೀತಿ ನಮ್ಮ ಉದಯವಾಣಿಗೆ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಟ್ಲಪಿಂಡಿ ಅಂತ ಹೇಳಿದ್ರೆ ಅದೇನೋ ಒಂದು ಹೊಸ ಸಂಭ್ರಮ ಬರುತ್ತೆ. ಈ ಸಂಭ್ರಮವನ್ನ ಇಮ್ಮಡಿಗೊಳಿಸಲಿಕ್ಕೋಸ್ಕರ ಪ್ರತಿ ವರ್ಷ ಕೂಡ ನಾವು ನಮ್ಮ ಸಹೋದ್ಯೋಗಿಗಳಿಗಾಗಿ ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸ್ತೇವೆ. ಅದೇ ರೀತಿ 2024 ಈ ಶ್ರೀಕೃಷ್ಣ
ಜಯಂತಿಯ ಸಂಭ್ರಮದಲ್ಲಿ ನಾವು ಹಲವಾರು ಸ್ಪರ್ಧೆಗಳನ್ನ ಆಯೋಜಿಸಿದ್ವಿ. ಅದರ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವವರು ನಮ್ಮವರೇ ಶ್ರೀಯುತ ವಿನೋದ್ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಸಿಇಒ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀಯುತ ಅರವಿಂದನ್ ಅವರು ನಮ್ಮ ಮಣಿಪಾಲ್ ಮತ್ತು ಮುಂಬೈ ಆವೃತ್ತಿಯ ಸಂಪಾದಕರು. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾರೆ. ನಮ್ಮ ಮಾರ್ಕೆಟಿಂಗ್ ಉಪಾಧ್ಯಕ್ಷರಾಗಿರುವ ಮಿಜಾರ್ ಸರ್, ರಾಮಚಂದ್ರ ಮಿಜಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಅದೇ ರೀತಿ ನೆರವಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಲ ನಾವು ಏರ್ಪಡಿಸಿರುವ ಕಾರ್ಯಕ್ರಮಗಳ ಒಂದು ಸಂಕ್ಷಿಪ್ತವಾದ ನೋಟವನ್ನು ನೀಡೋದಾದ್ರೆ, ಈ ಸಲ ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಪಾರ್ಟಿಸಿಪೇಷನ್ ಏನಿದೆ ಅದು ಜಾಸ್ತಿನೇ ಆಗ್ತಾ ಇದೆ. ಸೊ ಈ ವರ್ಷ ಕೂಡ ಜಾಸ್ತಿ ಜನರು ಇದರಲ್ಲಿ ಪಾಲ್ಗೊಳ್ಳಲಿ ಅನ್ನೋ ಉದ್ದೇಶದಿಂದ ನಾವು ಕಲರಿಂಗ್ ಕಾಂಪಿಟೇಷನ್ ಅನ್ನ ಏರ್ಪಡಿಸಿದ್ದೆವು. ಸೊ ನೀವು ನೋಡ್ಬೋದು ಇಲ್ಲಿ ಕೆಲವೊಂದು ಚಿತ್ರಗಳನ್ನ ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಸೊ ಎಲ್ಲರೂ ಕೂಡ ಅತ್ಯಂತ ಹುಮ್ಮಸ್ಸಿನಿಂದ ಈ ಒಂದು ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಂಡಿದ್ರು. ಮುಂದೆ ನಡೆದಂತದ್ದು ಕ್ರೌನ್ ಫಾರ್ ಲಿಟಲ್ ಕೃಷ್ಣ, ಕೃಷ್ಣನಿಗೆ ಕಿರೀಟ. ಕೃಷ್ಣ ಅಲಂಕಾರ ಪ್ರಿಯ, ಹಾಗಾಗಿ ಈ ಸಲ ಕೃಷ್ಣನಿಗೆ ಕಿರೀಟವನ್ನ ಮಾಡುವ ಕಾಂಪಿಟೇಷನ್ ಕೂಡ ಇತ್ತು. ಅದರಲ್ಲಿ ಕೂಡ ಹಲವಾರು ಸ್ಪರ್ಧಿಗಳು ಭಾಗವಹಿಸಿದ್ರು. ಆಮೇಲೆ ಲಡ್ಡು ಮೇಕಿಂಗ್ ಕಾಂಪಿಟೇಷನ್, ಉಂಡೆಯನ್ನ ಕಟ್ಟುವಂಥದ್ದು. ವಿಶೇಷತೆ ಅಂತ ಹೇಳಿದ್ರೆ ಕುಕಿಂಗ್ ವಿತೌಟ್ ಫೈರ್, ಯಾವುದೇ ಪರಿಕರಗಳನ್ನ, ಬೆಂಕಿಯನ್ನ ಉಪಯೋಗಿಸದೆ ಅಥವಾ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅನ್ನ ಉಪಯೋಗಿಸದೆ ಉಂಡೆಯನ್ನು ಮಾಡುವಂತಹ ಕಾರ್ಯಕ್ರಮವಿತ್ತು. ಅದರಲ್ಲಿ ಕೂಡ ಸುಮಾರು ಟೀಮ್ಗಳು, ನಾವು ಕೊಟ್ಟಿರುವ ಅವಧಿ ಜಸ್ಟ್ 1 ಗಂಟೆಯ ಅವಧಿ ಆಗಿತ್ತು. ಆ 1 ಗಂಟೆಯಲ್ಲಿ 6-7 ಬಗೆಯ ಲಡ್ಡುಗಳನ್ನು ಕೂಡ ವೈವಿಧ್ಯಮಯವಾಗಿ ಮಾಡಿದ್ರು. ಆಮೇಲೆ ಗ್ರೂಪ್ ಸಿಂಗಿಂಗ್ ಕಾಂಪಿಟೇಷನ್, ಕೃಷ್ಣನ ಒಂದು ಥೀಮ್ ಅನ್ನ ಕೊಟ್ಟಿದ್ವಿ. ಅದರಲ್ಲಿ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಸ್ಪರ್ಧಿಗಳು ಪಾಲ್ಗೊಂಡಿದ್ರು. ಆಮೇಲೆ ಎಲ್ರಿಗೂ ಇಷ್ಟವಾದಂಥದ್ದು, ನಾವು ಇಟ್ಲುಪಿಂಡಿ ಅಂತ ಹೇಳಿದ ಕೂಡಲೇ ಕೃಷ್ಣ ಮಠದ ಹತ್ರ ಹೋಗ್ಲಿ ಅಥವಾ ಯಾವುದೇ ಸಣ್ಣ ಊರುಗಳಿಗೆ ಕೂಡ ಹೋಗ್ಲಿ, ಮೊಸರು ಕುಡಿಕೆ ಅಂತ ಹೇಳ್ತೀವಿ, ದಹಿ ಹಂಡಿ ಅಂತ ಹೇಳ್ತೀವಿ. ಈ ಮೊಸರು ಕುಡಿಕೆಯಲ್ಲಿ ನಮ್ಮ ಈ ಬಿಲ್ಡಿಂಗ್ ನಿಂದ 100 ಜನ ಎಂಪ್ಲಾಯೀಸ್ ಭಾಗವಹಿಸಿದ್ರು. ನಾವು ಅನ್ಕೊಂಡಿದ್ದು 1 ಅಥವಾ 2 ವಿನ್ನರ್ಸ್ ನಮ್ಗೆ ಸಿಗ್ಬೋದು ಅಂತ. ಆದ್ರೆ ಭಾಗವಹಿಸಿದ ಸುಮಾರು 9-10 ಜನ ಕೂಡ ಮೊಸರು ಕುಡಿಕೆಯನ್ನ ಹೊಡೆದಿದ್ರು. ಸೊ ಅದು ಒಂದು ಒಳ್ಳೆಯ ವಿಶೇಷತೆ ಈ ಕಾರ್ಯಕ್ರಮದ್ದು. ಅದೇ ರೀತಿ ನಾವು ಕೃಷ್ಣ ಅಂತ ಹೇಳಿದ ಕೂಡಲೇ ನೆನಪಾಗೋದು ನಮ್ಗೆ ಕೃಷ್ಣನ ಬಾಲ ಲೀಲೆಗಳಿರ್ಬೋದು ಅಥವಾ ಚೇಷ್ಟೆಗಳಿರ್ಬೋದು. ಆ ಚೇಷ್ಟೆಗಳನ್ನ, ಆ ಬಾಲ ಲೀಲೆಗಳನ್ನ ಪುನಃ ಇಲ್ಲಿ ತಂದು ಜೀವಂತವಾಗಿಸಿದ್ದು ನಮ್ಮ ಸಂಸ್ಥೆಯ ಸಣ್ಣ ಪುಟಾಣಿ ಮುದ್ದು ಕೃಷ್ಣರು ಮತ್ತು ಮುದ್ದು ರಾಧೆಯರು. ನಮ್ಮ ಈ ಸಂಸ್ಥೆಯ ಎಲ್ಲ ಎಂಪ್ಲಾಯೀಸ್ ನ 5 ವರ್ಷದ 6 ವರ್ಷದ ಒಳಗಿನ ಮಕ್ಕಳಿಗೋಸ್ಕರ ನಾವು ಮುದ್ದು ಕೃಷ್ಣ ಮುದ್ದು ರಾಧಾ ಸ್ಪರ್ಧೆಯನ್ನ ಏರ್ಪಡಿಸಿದ್ದೆವು. ಅದರಲ್ಲಿ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಪಾಲ್ಗೊಂಡಿದ್ದೇವೆ. ಸೊ ಇದು ಕೆಲವೊಂದು ಕಾಂಪಿಟೇಷನ್ ಅನ್ನ ನಾವು ಏರ್ಪಡಿಸಿದ್ವಿ. ಸೊ ನಾನು ಆಗ್ಲೇ ಹೇಳಿದಾಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಲ್ಲ, ಅದು ಡಿಪಾರ್ಟ್ಮೆಂಟ್ ಅಥವಾ ಇದು ಅಂತ ಹೇಳಿಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ರಿಗೂ ಕೂಡ ಇನ್ನೊಂದು ಬಾರಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ನಾನಿಲ್ಲಿ ನೆರೆದಿರುವಂತದ್ದು ಇದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ನೀಡಲಿಕ್ಕೆ. ನಾನೀಗ ವಿಜೇತರ ಹೆಸರನ್ನ ಓದಿ ಹೇಳ್ತೇನೆ. ದಯವಿಟ್ಟು ಮುಂದೆ ಬಂದು ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇ ಬಹುಮಾನ ಇವೆಂಟ್ ಆಗಿದ್ದು ಕಲರಿಂಗ್ ಕಾಂಪಿಟೇಷನ್, ಕೃಷ್ಣನಿಗೆ ಬಣ್ಣ ಹಚ್ಚುವ ಸ್ಪರ್ಧೆ. ಇದರಲ್ಲಿ ಮೊದಲನೆಯ ಬಹುಮಾನವನ್ನ ಪಡೆದಿರುವಂತವರು ಸುಮುಖ್ ಶಾನ್ಭರ್, ಮಣಿಪಾಲ್ ಡಿಜಿಟಲ್ ಇಂದ. ಪ್ರಶಸ್ತಿಗಳನ್ನ ನೀಡಬೇಕು. ಎರಡನೇ ಬಹುಮಾನ ಎಡಿಟೋರಿಯಲ್ ನಿಂದ ರಾಧಿಕಾ. ಮುಂದಿನ ಸ್ಪರ್ಧೆ ಕೃಷ್ಣನಿಗೆ ಕಿರೀಟವನ್ನ ಮಾಡುವಂತದ್ದು, ಕ್ರೌನ್ ಫಾರ್ ಲಿಟಲ್ ಕೃಷ್ಣ. ಇದರಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿರುವಂತವರು ಸುಮುಖ್ ಶಾನ್ಭೋಗ್. ಎರಡನೇ ಬಹುಮಾನ MEIL ನಿಂದ ನಿಖಿತಾ. ಇನ್ನೊಂದು ಎರಡನೇ ಬಹುಮಾನವನ್ನ ಪಡೆದಿರುವವರು ಬೃಂದಾ ವಿ ನಾಯಕ್.
ಲಡ್ಡು ಮೇಕಿಂಗ್, ಲಡ್ಡು ಮಾಡುವಂತದ್ದು. ಇದರಲ್ಲಿ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಬಹುಮಾನ MMNL ವೃಂದ ಅವರ ಟೀಮಿಗೆ ಇದ್ದೇ ಇರ್ತದೆ. ಹಾಗೆ ಈ ವರ್ಷ ಕೂಡ ವೃಂದ ಮತ್ತು ಅಶ್ವಿನಿ, ಸೊ ಇವರು ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ. ಎರಡನೇ ಬಹುಮಾನ ಪಡೆದಿರುವವರು ಟೀಮ್ MAಯಿಂದ ಶ್ರೀದೇವಿ ಎಚ್ ಶೆಟ್ಟಿ ಮತ್ತು ಪವಿತ್ರ. ಮೊದಲನೇ ಬಾರಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲನೇ ಸಲನೇ ಈ ಬಹುಮಾನವನ್ನ ಪಡೆದಿದ್ದಾರೆ. ಗ್ರೂಪ್ ಸಿಂಗಿಂಗ್ ಕಾಂಪಿಟೇಷನ್, ಸಮೂಹ ಗಾನ ಸ್ಪರ್ಧೆ. ಇದರಲ್ಲಿ ಮೊದಲನೇ ಬಹುಮಾನ ಪಡೆದಿರೋರು ಟೀಮ್ ಎಡಿಟೋರಿಯಲ್. ಇಲ್ಲಿ ಅನಿಲ್ ಕುಮಾರ್, ರಾಧಿಕಾ ಮತ್ತು ವಿಜಯ್ ಕುಮಾರ್ ಜಿ ಹಿರೇಮಠ್. ಎರಡನೇ ಬಹುಮಾನ ಟೀಮ್ MEL, ಸ್ನೇಹ ಪೈ, ಲಿಖಿತಾ, ಪವಿತ್ರ ಮತ್ತು ದೀಕ್ಷಿತಾ. ಸ್ಪರ್ಧೆ ಮೊಸರು ಕುಡಿಕೆ. ಇದರಲ್ಲಿ ಮೊದಲನೇ ಬಹುಮಾನವನ್ನ ಪಡೆದಿರೋರು ಡಿಜಿಟಲ್ ನ ಸಿಂಧು ಹೆಗ್ಡೆ. ಜೋರಾದ ಚಪ್ಪಾಳೆ. ಎರಡನೇ ಬಹುಮಾನವನ್ನ ಪಡೆದಿರುವಂತವರು ಫಿನಾನ್ಸ್ ಮತ್ತು ಅಕೌಂಟ್ಸ್ ಇಂದ ವಿಜಯ್ ಜಿ ಶಾಂತ. ಮೂರನೇ ಬಹುಮಾನವನ್ನ ಪಡೆದಿರುವಂತವರು ಶೆಡ್ಯೂಲಿಂಗ್ ನಿಂದ ರಜನೀಶ್ ಬಿಸಿ. ಈ ಸ್ಪರ್ಧೆಗಳಿಗೆ ಒಂದು ರಂಗನ್ನ ತುಂಬಿದ್ದು ನಮ್ಮ ಮುದ್ದು ಕೃಷ್ಣ ಮತ್ತು ಮುದ್ದು ರಾಧೆಯರು. ಇದನ್ನ ನಾವು 2 ವಿಭಾಗದಲ್ಲಿ ನಡೆಸಿದ್ದೆವು, 1ರಿಂದ 3 ವರ್ಷ ಮತ್ತು 3ರಿಂದ 6 ವರ್ಷದ ಕ್ಯಾಟಗರಿಯಲ್ಲಿ. ಇದರಲ್ಲಿ 1ರಿಂದ 3 ವರ್ಷದಲ್ಲಿ ಮೊದಲನೇ ಬಹುಮಾನವನ್ನ ಪಡೆದಂತ ಮಗು ನಿಶಾಂತಿ. What's your name? Son. Will you give this? Give it to me. Just come to me. No. Okay. Okay. Thanks. Thanks. ಎರಡನೇ ಬಹುಮಾನವನ್ನ ಪಡೆದಿರುವಂತಹ ಮಗು ರಿತಾಂಶಿ. ಮಗು ಮಲಗಿದೆ ಅಂತ ಹೇಳಿ ಅವರ ಅಪ್ಪ ಮಾತ್ರ ಬಂದಿದ್ದಾರೆ. ಮುಂದಿನ ವಿಭಾಗ 3ರಿಂದ 6 ವರ್ಷ. ಇದರಲ್ಲಿ ಮೊದಲನೇ ಬಹುಮಾನವನ್ನ ಪಡೆದಂತಹ ಮಗು ರಿಯಾನ್ ಶೆಟ್ಟಿ. ರವಿಚಂದ್ರ ಅವರು
ಕೌಸ್ತುಭ. ಕೌಸ್ತುಭ One, this is certificate. One certificate or this? Both. ಧನ್ಯವಾದಗಳು.